ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಕಿರಣ್ ಬಿ, ಪುರುಷ, 10 ಆಗಸ್ಟ್ 1999, 4:30 ಸಂಜೆ, ಹಾಸನದಲ್ಲಿ ಜನನ. ಪುಷ್ಯ ನಕ್ಷತ್ರ, ಕರ್ಕ ರಾಶಿ, ಧನು ಲಗ್ನದಲ್ಲಿ ಜನನ. ಧನು ಲಗ್ನದಲ್ಲಿ ಕಿರಣ್ ಅವರೇ, ನೀವು ಧನು ಲಗ್ನದಲ್ಲಿ ಜನನಾಗಿದ್ದೀರಾ. ಬನ್ನಿ, ಹಾಗಾದರೆ ನಿಮ್ಮ ಯೋಗ ಯಾವುದು ನೋಡೋಣ. ನಿಮ್ಮ ಯೋಗ ಬಂದು ವ್ಯತಿಪಾತ ಯೋಗ ನೋಡಿ. ದಿಸ್ ಇಸ್ ಡೇಂಜರಸ್ ಯೋಗ. ಹೌದು, ಜೀವನದಲ್ಲಿ ಕೆಟ್ಟ ಘಟನೆಗಳನ್ನು ನಿಮಗೆ ತೋರಿಸುತ್ತೆ. ಸಾಂಸಾರಿಕವಾಗಲಿ, ಕೆಲಸದಲ್ಲಾಗಲಿ, ಎಜುಕೇಷನಲ್ಲಾಗಲಿ, ಗ್ರೋತಲ್ಲಾಗಲಿ ಯಾವುದಾದ್ರೂ ಒಂದು ಡ್ಯಾಮೇಜನ್ನು ಇದು ಮಾಡೇ ಮಾಡುತ್ತೆ ನಿಮಗೆ. ಹೌದು, ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಹೌದು, ಒಂದು ವೇಳೆ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡಿದ್ದೇ ನಿಜ ಆದರೆ 100% ವ್ಯತಿಪಾತ ಯೋಗದಿಂದ ಆಗುವಂತಹ ಎಲ್ಲ ಕೆಟ್ಟ ಘಟನೆಗಳಿಂದ ನೀವು ದೂರ ಹೋಗ್ತೀರಿ. ಹೌದು, ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಒಂದೊಂದೇ ಭಾವವನ್ನು. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ನೋಡಿ, ಹಾಗಾದರೆ ಯಾವುದೇ ದಿನದಲ್ಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹಾಗಾದರೆ ಧನುಲಗ್ನ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದ್ದೇ ಗುರು, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಸೂರ್ಯ, 5ನೇದು ಬಂದು ತಾತ್ಕಾಲಿಕ ಮಿತ್ರ ಶನಿ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ, ಚಂದ್ರ ಅತಿ ದೊಡ್ಡ ವಿರೋಧಿ. ಹೌದು, ಚಂದ್ರ ಅತಿ ದೊಡ್ಡ ವಿರೋಧಿ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ಯಾವುದೇ ಆಗಲಿ, ವಕ್ರೀನಾಗಲಿ, ಉಚ್ಚನಾಗಲಿ, ಅಸ್ತಂಗತನಾಗಲಿ ಯಾವ ಗ್ರಹವೂ ಇಲ್ಲ. ಇಲ್ಲಿ ನೀಚಗ್ರಹ ಇದೆ. ಶನಿ ನೀಚನಾಗಿದ್ದಾನೆ. ಬನ್ನಿ, ಹಾಗಾದರೆ
ಸ್ಥಿತಿ ಅನುಸಾರ ನಿಮ್ಮ ಜಾತಕ ಹೇಗಿದೆ ಅಂತ ಪರಿಶೀಲನೆ ಮಾಡೋಣ. ನೋಡಿ, 1ನೇ ಭಾವದಲ್ಲಿ ಯಾರು ಇಲ್ಲ, 2ನೇ ಭಾವದಲ್ಲಿ ಕೇತು ಇದ್ದಾನೆ. ಕೇತು ಇದು ನೋಡಿ, ಒಂದು ಹೇಳ್ತೀನಿ, ರಾಹು ಆಗಲಿ ಕೇತು ಆಗಲಿ ಅವರು ಛಾಯಾಗ್ರಹಗಳು. ಯಾವ ಭಾವದಲ್ಲಿ ಇರ್ತಾರೆ, ಯಾವ ಭಾವದ ಸ್ವಾಮಿಯ ಸ್ಥಿತಿಯನ್ನು ನೋಡಿ ಇವರು ಅನುಗುಣವಾಗಿ ಇವರು ನಿಮಗೆ ಫಲವನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಶನಿ ನೋಡಿ ನೀಚನಾಗಿದ್ದಾನೆ 6ನೇ ಭಾವದಲ್ಲಿ, 5ನೇ ಭಾವದಲ್ಲಿ, ಸಾರಿ. ಹಾಗಾಗಿ ಇಲ್ಲಿ ಕೇತು ನೀಚತ್ವವನ್ನು ಕೊಡ್ತಾನೆ ನಿಮಗೆ. ಹೌದು, ನೀವು ದೇವರನ್ನು ಯಾವತ್ತೂ ನಂಬಲ್ಲ. ಪೂಜೆ ಪುನಸ್ಕಾರ, ದೇವಸ್ಥಾನ, ದೇವರಲ್ಲಿ ನಿಮಗೆ ನಂಬಿಕೆ ಇರೋದಿಲ್ಲ. ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ. ಬಿಹೇವಿಯರಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಬರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಬೆಳೆಯೋದಿಲ್ಲ. ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ. ದುಡ್ಡಿನ ಒಳಹರಿವು ಹೊರಹರಿವು ಅಷ್ಟು ಹೇಳ್ಕೊಳ್ಳೋಷ್ಟು ಸಮತೋಲನವಾಗಿರುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ. ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ ಕಷ್ಟ ಆಗುತ್ತೆ. ಊಟದ ವಿಚಾರದಲ್ಲಿ ಬಹಳ ನಿಮಗೆ ಕಿರಿಕಿರಿ ಆಗುವುದಲ್ಲದೆ ಹಣವನ್ನು ಸೇವ್ ಮಾಡೋದಿಲ್ಲ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಕಡಿಮೆ, ಬಹಳ ಎತ್ತರಕ್ಕೆ ತಗೊಂಡು ಹೋಗೋಕ್ಕಾಗೋದಿಲ್ಲ. ಇನಿಷಿಯಲಿ ನೀವು ಬಹಳ ಸ್ಟಡೀಸಲ್ಲಿ ಬಹಳ ವೀಕ್ ಇರ್ತೀರಿ. ಮಾತಿನಲ್ಲಿ ವಜನತ್ವ ಇರುತ್ತೆ, ಮಾತಿನಲ್ಲಿ ರ್ಯಾಶ್ನೆಸ್ ಇರುತ್ತೆ, ಮಾತಿನಲ್ಲಿ ರಫ್ನೆಸ್ ಇರುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ನೀವು ಬದುಕೋದಿಲ್ಲ. ಇದು 2ನೇ ಭಾವದ ಫಲ. ನೋಡಿ, 1ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ 1 ಪ್ಲಸ್ 4, 4ನೇ ಭಾವದ ಸ್ವಾಮಿ ಪ್ಲಸ್ 5ನೇ ಭಾವ, ಈ 3 ಭಾವದ ಫಲವನ್ನು ಕೊಡ್ತಾರೆ. ಪ್ಲಸ್ ಅದು ಅಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡ್ತಾನೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡ್ತಾನೆ. ಹಾಗಾದ್ರೆ 1ನೇ ಭಾವದ ಫಲ ಏನು ಸಿಗುತ್ತೆ ನಿಮಗೆ? ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಕೆಪಬಲ್ ಇರ್ತೀರಿ, ಫಿಸಿಕಲಿ ನೀವು ವೀಕ್ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಿಲ್ಲ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ಳೋದಿಲ್ಲ, ಬುದ್ಧಿವಂತಿಕೆಯ ನಡೆಯನ್ನು ನೀವು ನಡೀತೀರಿ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. 1ನೇ ಭಾವದ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ. ಹೌದು, ಅದೇ ರೀತಿ 4 ಮತ್ತು 5ನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ ನೀವು. ಹೌದು, ಏನದು? ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ, ತಾಯಿ ನಿಮ್ಮನ್ನು ಬಹಳ ನಂಬ್ತಿರ್ತಾರೆ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಇರುತ್ತೆ, ಕಂಫರ್ಟಬಿಲಿಟಿ ಇರುತ್ತೆ, ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೋತೀರಿ, ಹಣ ಮತ್ತು ವೈಡೂರ್ಯ, ವೆಹಿಕಲ್ಸು, ಒಳ್ಳೆ ಕಾಸ್ಟ್ಲಿಯೆಸ್ಟ್ ಮೊಬೈಲು ಇವೆಲ್ಲವನ್ನು ಖರೀದಿ ಮಾಡೋದಲ್ಲದೆ ಮನೆ, ಶಾಪು, ತೋಟ, ಹೊಲ ಈ ರೀತಿ ಎಲ್ಲವನ್ನು ಖರೀದಿ ಮಾಡ್ತೀರಿ. ಹೌದು, ಇದು 4ನೇ ಭಾವದ ಫಲ. ನೋಡಿ, 5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯ ಹೊಂದಿರ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತರು, ನೀತಿವಂತರು, ವಿದ್ಯಾವಂತರಾಗ್ತಾರೆ, ಒಳ್ಳೆ ಟ್ಯಾಲೆಂಟನ್ನು ಪಡಿತೀರಿ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಪಡಿತೀರಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮವನ್ನು ಪಡೆಯುವುದಲ್ಲದೆ ಏನೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟವನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೊತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ. ಇದು 5ನೇ ಭಾವದ ಫಲ. ನೋಡಿ ಕೇಳೋರೆ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆದರೆ ಒಂದು ಮಾತ್ರ ಕಟ್ಟಿಟ್ಟ ಬುದ್ಧಿ, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಇವು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೀವಿ ನಾವು. ಇವನ್ನ ಅನುಭವಿಸ್ತೀರಿ ನೀವು.
ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರೇ ಹುಟ್ಲಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಯಾರೇ ಹುಟ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಮುಖ್ಯ ಕೆಲಸಗಳು, ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಬೆಳೀತೀರಿ. ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಕೊಡುಗೆ. ನೋಡಿ, ನಾನೊಂದು ಹೇಳ್ತೀನಿ, ಇಲ್ಲಿ ಶನಿ ತಾತ್ಕಾಲಿಕ ಮಿತ್ರ, 2 ಮತ್ತು 3ನೇ ಭಾವದ ಫಲ. ದಯವಿಟ್ಟು ಹೇಳ್ತೀನಿ, ನೀವು ಶನಿ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ ಕಿರಣ್ ಅವರೇ. ಹೌದು, ಯಾಕಂದ್ರೆ ಇಲ್ಲಿ 3ನೇ ಭಾವದ ಫಲವೂ ನಿಮ್ಗೆ ಒಳ್ಳೆಯದಿಲ್ಲ. ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ, ಅಣ್ಣ ತಮ್ಮಂದಿರ ಜೊತೆಗೆ ಸಂಬಂಧ ಸರಿ ಹೋಗೋದಿಲ್ಲ, ಮುಂದೆ ಧೈರ್ಯಶಾಲಿಗಳಾಗೋದಿಲ್ಲ, ಡೇರಿಂಗ್ ಇರೋದಿಲ್ಲ, ಮುಂದೆ ನುಗ್ಗಿ ಏನೇ ಬರಲಿ ನಾನು ನೋಡ್ಕೋತೀನಿ ಅನ್ನುವಂಥ ನಿಮ್ಗೆ ಭಾವನೆಗಳು ಬರೋದಿಲ್ಲ, ಆಟಗಳಲ್ಲಿ ರುಚಿ ಇರೋದಿಲ್ಲ, ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಆಗುತ್ತೆ, ಹಾರ್ಡ್ ವರ್ಕರ್ ಆಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಲ್ಲ, ಬರವಣಿಗೆಯಲ್ಲಿ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರೋದಿಲ್ಲ, ಕಮ್ಯುನಿಕೇಶನ್ ಮಾತಿನಲ್ಲಿ ಸ್ವಲ್ಪ ಇದು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಮಾತಿನಲ್ಲಿ ಹಾರ್ಡ್ನೆಸ್ ಬರುತ್ತೆ. ಅದು ಅಲ್ಲದೆ ಟ್ಯಾಲೆಂಟ್ ಅನ್ನ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡ್ಬೇಕನ್ನೋ ಕಲೆ ನಿಮಗೆ ಬರೋದಿಲ್ಲ. ಯಾವುದೇ ಕೆಲಸ ಹಿಡಿದು ಅದನ್ನು ಸಂಪೂರ್ಣವಾಗಿ ಮಾಡುವಂತ ಪ್ರಯತ್ನಶೀಲತೆ ಬರೋದಿಲ್ಲ. ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡೆಯೋದಿಲ್ಲ. ನೋಡಿ ಕಿರಣ್ ಅವರೇ, ಅಷ್ಟಮದಲ್ಲಿ ಸೂರ್ಯ, ಬುಧ, ಚಂದ್ರ, ರಾಹು 4 ಗ್ರಹಗಳಿವೆ. ಅಷ್ಟಮ ಒಳ್ಳೆಯದಲ್ಲ ರೀ. 9ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಹೋಗಿ ಕೊಡೋದೇನಿದೆಯಲ್ಲ, ಇಟ್ಸ್ ಡೇಂಜರಸ್. ಚಂದ್ರ ಓಕೆ, ಇಲ್ಲಿ ಬುಧ, ಇಲ್ಲಿ ಏನೇನಾಗಿದೆ ಅಂದ್ರೆ ಇಲ್ಲಿ ಗ್ರಹಣ ದೋಷ ಆಗಿದೆ, ಜಡತ್ವ ದೋಷ ಆಗಿದೆ. ಅಷ್ಟಮದಲ್ಲಿ ಗ್ರಹಣ ದೋಷ, ಜಡತ್ವ ದೋಷ ಆಗಬಾರದು. ಇಟ್ಸ್ ಅ ಮೋಸ್ಟ್ ಡೇಂಜರಸ್ ದೋಷ ಅಂತ ಹೇಳ್ತೀನಿ ನಾನು. ಹೌದು, ನೀವು ಮಸ್ಟ್ ಅಂಡ್ ಶುಡ್ ರಾಹುಕೇತು ಶಾಂತಿ ಮಾಡ್ಕೊಳ್ಳೇಬೇಕು. ಆಗಲ್ಲ, ಕಷ್ಟಗಳನ್ನು ವಿಪರೀತ ನೋಡ್ತೀರಿ, ಸಾಲವನ್ನು ಮಾಡ್ಕೊಳ್ತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡ ಇರುತ್ತೆ, ವಿರೋಧಿಗಳು ನೋಡ್ಕೋತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗೆ ಇರುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲ್ಲವೂ ಕೀಳುಗಳು ತೊಂದರೆ ಅನುಭವಿಸ್ತೀರಿ. ತಂದೆಯ ವ್ಯವಹಾರದಲ್ಲಿ ವೀಕ್ ಆಗುತ್ತೆ, ಅಂದ್ರೆ ತಂದೆಯ ವ್ಯವಹಾರ ಏಳಿಗೆ ಆಗೋದಿಲ್ಲ ಅಂತ. ಹೌದು, ಅದು ಅಲ್ಲದೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಹುದು, ಆಕ್ಸಿಡೆಂಟ್ನಲ್ಲಿ ಪ್ರಾಣಕ್ಕೆ ಅಪಾಯ ಆಗಬಹುದು, ರೋಗದಿಂದ ನಿಮ್ಗೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಬಹಳ ಕೆಟ್ಟ ಸಮಯವನ್ನು ನೀವು ನೋಡಬಹುದು. ನೋಡಿ, ಅಷ್ಟಮದಲ್ಲಿ ಜಡತ್ವ ದೋಷ ಏನಾದರೂ ಇದ್ರೆ ಒಂದು ಲಾಂಗ್ ಟರ್ಮ್ ಡಿಸಿಷನ್ ಕೂಡ ನಿಮಗೆ ಕೊಡುತ್ತೆ. ಇವಾಗಲೇ ಅದನ್ನ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಇವಾಗಲೇ ನೀವು ಶಾಂತಿ ಮಾಡ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ಶುಕ್ರ 9ನೇ ಮನೆಗೆ ಬರಲೇಬಾರದು, ಅದು ಒಕ್ಕಲಿನಾಗಿ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು.
ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್. ಅಲ್ಪ ಆಯು ಅಂತೀರಿ ನೀವು. 6ನೇ ಭಾವದ ಸ್ವಾಮಿಯವರು ಯಾರು? ಶುಕ್ರ. ವಿರೋಧಿ 9ನೇ ಭಾವದಲ್ಲಿ ಬಂದು ಕೂಡಬಾರದು. ದಯವಿಟ್ಟು ಶುಕ್ರ ಶಾಂತಿ ಆಗ್ಬೇಕಿಲ್ಲ, ಇಲ್ಲ ಅಂದ್ರೆ ಜೀವಕ್ಕೆ ಅಪಾಯ. ನೋಡಿ, ಕುಜ 22 ಡಿಗ್ರಿ ಇದ್ದಾನೆ. ಯಾರಿವನು? 5ನೇ ಭಾವದ ಸ್ವಾಮಿ 11ನೇ ಭಾವದಲ್ಲಿ ಬಂದಿದ್ದಾನೆ. ಹಾಗಾದರೆ ಇಲ್ಲಿ 5ನೇ ಭಾವದ ಫಲವನ್ನು ಗುರು ಕೊಟ್ಬಿಟ್ಟ. 11ನೇ ಭಾವದ ಫಲವನ್ನು ನಾವು ನೋಡಬೇಕು. ಏನಿದೆ 11ನೇ ಭಾವದ ಫಲ? ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ. ಜೀವನವನ್ನು ಲಾಭದಲ್ಲಿ ತಗೊಳ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ನೀವು ದೂರ ಇರ್ತೀರಿ. ಆಶೆ ಆಕಾಂಕ್ಷೆಗಳು ಈಡೇರ್ತವೆ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಹೊಂದ್ತೀರಿ. ಹಂತ ಹಂತವಾಗಿ ಬೆಳೀತೀರಿ. ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು ಆಭರಣವನ್ನು ಗಳಿಸ್ಕೋತೀರಿ. ಹಣವನ್ನು ಸೇವ್ ಮಾಡ್ಕೋತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಮಿತ್ರರನ್ನು ಒಳ್ಳೆಯ ಸಂಬಂಧಗಳು ಇರ್ತವೆ. ಒಳ್ಳೆಯ ಮಿತ್ರರನ್ನು ಹೊಂದಿರ್ತೀರಿ. ಬಟ್ 5ನೇ ಭಾವದ ಸ್ವಾಮಿ 11ರಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಯಿತು. ಆವಾಗಲೇ ಹೇಳ್ದಂಗೆ ನಾನು ನಿಮ್ಗೆ ಹೇಳಿದ್ದೀನಿ. ಆವಾಗಲೇ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. 1ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಬರೋದು, 5ನೇ ಮನೆ ಸ್ವಾಮಿ 11ನೇ ಬರೋದು. ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಲಕ್ಷಣಗಳು ಅಂತ ಹೇಳ್ತೀನಿ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಉಳಿತಾರೆ. ಜೀವನದಲ್ಲಿ ಸುಖಮಯ ಜೀವನ ಸಾಗಿಸ್ತಾರೆ. ಜೀವನದಲ್ಲಿರುವಂತಹ ಕನಸುಗಳನ್ನು ಎಲ್ಲವನ್ನೂ ಈಡೇರಿಸ್ಕೊಳ್ತಾರೆ ಅಂತ ಯೋಗ ಚಂದ್ರಿಕೆ ಅನ್ನೋ ಬುಕ್ಕಿನಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹೌದು, 2 ಶ್ರೇಷ್ಠ ಮಹಾಲಕ್ಷ್ಮಿ ಯೋಗಗಳಿವೆ ನೋಡಿ. ಒಂದು ಮಾತು ಹೇಳ್ತೀನಿ ನಿಮಗೆ. ಬುಧ ಏನಿದಾನಲ್ಲ, 7 ಮತ್ತು 10ನೇ ಭಾವದ ಸ್ವಾಮಿ. ಇಲ್ಲಿ 7 ಮತ್ತು 10ನೇ ಭಾವದ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ. 100% ಕೆಟ್ಟ ಫಲವನ್ನೇ ಕೊಡ್ತಾನೆ. ಹೌದು, ಏನ್ ಕೊಡ್ತಾನೆ? ಕೆಟ್ಟ ಫಲ. ಒಳ್ಳೆ ಹೆಂಡತಿ ಸಿಗುವುದಿಲ್ಲ, ಒಳ್ಳೆ ದಾಂಪತ್ಯ ನಡೆಯುವುದಿಲ್ಲ, ದಾಂಪತ್ಯದ ಆಯುಷ್ಯು ಚೆನ್ನಾಗಿರುವುದಿಲ್ಲ, ಬಹಳ ಕಡಿಮೆ ಇರುತ್ತೆ. ದಿನನಿತ್ಯ ಬರುವುದು ದುಡ್ಡು ಕರೆಕ್ಟಾಗಿ ಬರೋದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸರಿ ನಡೆಯುವುದಿಲ್ಲ. ದಿನನಿತ್ಯ ನಡವಳಿಕೆಯಲ್ಲಿ ಬಹಳ ಕನ್ಫ್ಯೂಷನ್ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100 ಲಾಭ ಪಡಿತೀರಾ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100 ಲಾಸ್ ಆಗ್ತೀರಾ. ಪ್ರೊಫೆಷನಲ್ಲಿ ನೀವು ಬಹಳ ವೀಕ್ ಆಗ್ತೀರಾ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರೋದಿಲ್ಲ. 10ನೇ ಭಾವ ಸ್ವಾಮಿ 8ರಲ್ಲಿ ಬಂದ್ರೆ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಇರೋದಿಲ್ಲ. ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ. ಕೆಲಸದಲ್ಲಿ ಗೆಲುವು ಕಾಣಲ್ಲ. ಕೆಲಸದಲ್ಲಿ ಗಳಿಕೆ ಕಾಣಲ್ಲ. ಆದರೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುವುದಿಲ್ಲ. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ ಇವು ಯಾವುವು ನಿಮ್ಗೆ ಗಳಿಸೋಕೆ ಬಹಳ ಕಷ್ಟ ಆಗುತ್ತೆ. ಬಹಳ ನೀವು ನೋಡ್ಬೇಕಿದೆ ನಿಮಗೆ. ಬಟ್ ಚಂದ್ರನಿಂದ ನಿಮಗೆ ವಿಪರೀತ ರಾಜಯೋಗ ಬರುತ್ತೆ. ಇದು ಮಾತ್ರ ನಿತ್ಯ. ಹೌದು, ವಿಪರೀತ ರಾಜಯೋಗ. ಇದೊಂದು ವಿಚಿತ್ರ ಯೋಗ, ಯುನಿಕ್ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ. ಹೌದು, ಹೆಂಗಂದ್ರೆ ಅಸ್ಯೂಮ್ ದಟ್ 12 ವರ್ಷ ಒಂದು ದಶೆ ಇದೆ ಅನ್ಕೊಳ್ಳಿ. ಡಿವೈಡೆಡ್ ಬೈ 3 ಮಾಡಿ. 3 1 3 4 4 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ. ಅನ್ಲಿಮಿಟೆಡ್ ಕಷ್ಟ. ನರಕ ನಿಮ್ಮ ಮನೆಗೆ ಬಂದು ಕೂತಿದ್ದೀನೋ ಅನ್ಬೇಕು. ನರಕ ನಿಮ್ಮ ಪಕ್ಕದಲ್ಲೇ ಇರೋದೇನೋ ಅನ್ಬೇಕು. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಅನ್ಲಿಮಿಟೆಡ್ ಲಾಭ.
ಯಾವ ರೀತಿ ಅನ್ಲಿಮಿಟೆಡ್ ಲಾಭ ಅಂದ್ರೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ವಿದ್ಯೆ ಎಲ್ಲವನ್ನೂ ಈ 4 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಾ. ಮುಟ್ಟಿದ್ದೆಲ್ಲ ವಜ್ರ ಹೊಡಿದ್ರೆ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂದ್ರೂ ಹೊಡಿಲ್ಲ. ಆ ರೀತಿ ಫಲವನ್ನು ಪಡ್ಕೋತೀರಾ. ಬಟ್ ನಾನು ಹೇಳೋದಿಷ್ಟೇ, ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಶನಿ, ಬುಧ, ಶುಕ್ರ ಹಾಗೂ ಸೂರ್ಯ 4 ಗ್ರಹಗಳ ಶಾಂತಿ ಆಗಬೇಕು. ಪ್ಲಸ್ ಗೋಮುಖ ಪೂಜೆ ಆಗಲೇಬೇಕು, ಗೋಮುಖ ಪ್ರಸವ ಪೂಜೆ ಆಗಲೇಬೇಕು. ಇವು ಮಸ್ಟ್ ಅಂಡ್ ಶುಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೋತೀರಾ. ನೋಡಿ, ಗುರು ಸೀದಾ ನಿಮ್ಮ 9ನೇ ಭಾವ ನೋಡ್ತಾರೆ. ಹಾಗಾಗಿ ನಿಮ್ಗೆ ಒಂದು ಸ್ವಲ್ಪ ಬೆನಿಫಿಟ್. 11ನೇ ಭಾವ ನೋಡ್ತಾನೆ, ಆಮೇಲೆ 1ನೇ ಭಾವ ನೋಡ್ತಾನೆ. 5ರಲ್ಲಿ ವಿದ್ಯೆ, ದಾಂಪತ್ಯ ಕೊಟ್ಟರೆ, 9ರಲ್ಲಿ ಫ್ಯೂಚರ್ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಅದೇ ಕುಜ ಸೀದಾ ಕೇತನ್ ನೋಡ್ತಾನೆ, ವ್ಯವಹಾರಗಳನ್ನು ಸರಿ ಮಾಡ್ತಾನೆ, ಸ್ವಂತ ಮನೆ ನೋಡ್ತಾನೆ, ಆಮೇಲೆ ನಿಮ್ಮ 6ನೇ ಮನೆ ನೋಡ್ತಾನೆ. 11ರಲ್ಲಿ ಲಾಭ ಕೊಟ್ಟರೆ ಒಳ್ಳೆಯ ವ್ಯವಹಾರಗಳನ್ನ 2ನೇ ಮನೆಯಲ್ಲಿ ಕೊಡ್ತಾನೆ. 5ರಲ್ಲಿ ವಿದ್ಯೆ ಕೊಡ್ತಾನೆ, ಶನಿಯಿಂದ ಆಗುವ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡೋದಲ್ದೇ 6ರಲ್ಲಿ ಶತ್ರು ನಾಶ ಮಾಡ್ತಾನೆ. ಅದೇ ಶನಿ ದ ಮೋಸ್ಟ್ ಡೇಂಜರಸ್, ನಿಮ್ಮ ದಾಂಪತ್ಯವನ್ನು ಹಾಳು ಮಾಡ್ತಾನೆ. ಆಮೇಲೆ 11ರಲ್ಲಿ ವ್ಯವಹಾರಗಳನ್ನು, ಲಾಭವನ್ನು ಹಾಳು ಮಾಡ್ತಾನೆ. ಆಮೇಲೆ ಕೇತು ನೋಡಿ ಅವನಿಗೆ ಶಕ್ತಿ ತುಂಬುತ್ತಾನೆ. ಸೊ ದಯವಿಟ್ಟು ನಾನು ಹೇಳೋದನ್ನು ನೀವು ಮಾಡ್ಕೊಳ್ಳೇಬೇಕು. ಏನು, ನಾಗ ಪ್ರತಿಷ್ಠಾಪನೆ, ಶನಿ ಶಾಂತಿ, ಸೂರ್ಯ ಶಾಂತಿ, ಬುಧ ಶಾಂತಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ 1, 5, 7, 9ನೇ ನೋಡ್ಬೇಕು. 1ನೇ ಮನೆ ಸ್ವಾಮಿ 12ರಲ್ಲಿ, 5ನೇ ಮನೆ ಸ್ವಾಮಿ ಶನಿ 2ರಲ್ಲಿ ಉಚ್ಚ ಸ್ಥಾನದಲ್ಲಿ, 7ನೇ ಭಾವದ ಸ್ವಾಮಿ ಗುರು 11ರಲ್ಲಿ, 9ನೇ ಭಾವದ ಸ್ವಾಮಿ ಶುಕ್ರ ಕೇತು ಯುತಿಯಾಗಿದ್ದಾನೆ. ದಯವಿಟ್ಟು ತಾವು ಅರ್ಕ ವಿವಾಹ, ಮದುವೆ ಆಗೋಕ್ಕಿಂತ ಮುಂಚೆ ಅರ್ಕ ವಿವಾಹವಾಗಿ ನೀವು ಮದುವೆ ಮಾಡ್ಕೊಳ್ಳಿ. ಯಾಕಂದ್ರೆ ನವಮಾಸದಲ್ಲಿ ಲಂಪಟ ದೋಷ ಆಗಿದೆ. ಇದರ ಅರ್ಥ ಏನಂದ್ರೆ, ಹೆಂಡತಿ ನೀವು ಮೋಸ ಮಾಡ್ಬೋದು, ಹೆಂಡತಿ ನಿಮಗೆ ಮೋಸ ಮಾಡ್ಬೋದು ಅಂತ ಅರ್ಥ. ಸೊ ದಯವಿಟ್ಟು ಅರ್ಕ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಿಮ್ಮ ಕೆಲಸದ ಬಗ್ಗೆ ಮಾತಾಡೋಣ ಬನ್ನಿ. ಉಚ್ಚ ಸ್ಥಾನದಲ್ಲಿ ಗುರು, ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ, ಸೂರ್ಯ ನೀಚ ಬಂದಾಗಿದ್ದಾನೆ. ಕೆಲಸದ ಬಗ್ಗೆ ಏನು ಚಿಂತೆ ಇಲ್ಲ. ಯು ವಿಲ್ ಲರ್ನ್ ಲೈಕ್ ಎನಿಥಿಂಗ್. ಸರ್ಕಾರಿ ನೌಕರಿ ಬಹಳ ಚಾನ್ಸಸ್ ಇದೆ. ಒಂದು ವೇಳೆ ನೀವು ಸರ್ಕಾರಿ ಈಗಲೂ ನೌಕರಿ ಮಾಡ್ತಾ ಇದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸರ್ಕಾರಿ ನೌಕರಿ ಚಾನ್ಸಸ್ ಭಾಳ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸದ್ಯ ನೀವು ಶನಿ ದಶೆಯಲ್ಲಿದ್ದೀರ, ಬುಧ ದಶೆಯಲ್ಲಿದ್ದೀರ, ಹೌದು ಕಷ್ಟನೇ. ಆಮೇಲೆ ಕೇತು ದಶೆ ಇನ್ನೂ ಕಷ್ಟನೇ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ನೀವು ಮಾಡ್ಕೊಳ್ಳಿ. ಏನು, ನಾಗ ಪ್ರತಿಷ್ಠಾಪನೆ, ಗೋಮುಖ ಪ್ರಸವ ಪೂಜೆ, ಪ್ಲಸ್ ಬುಧ, ಸೂರ್ಯ, ಶನಿ ಹಾಗೂ ಶುಕ್ರನ ಶಾಂತಿ ಮಾಡಿಕೊಡಿ, ಬಹಳ ಒಳ್ಳೆಯದಾಗುತ್ತೆ. ತಾಯಿ ಚಾಮುಂಡೇಶ್ವರಿ ಸದಾ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.